ಹಿಂದಿನ ಭಾಗದಲ್ಲಿ ರಚನಾ ತನ್ನತ್ತೆ ಸುಲೋಚನಾಗೆ ಪ್ರತಿ ವಿಷಯದಲ್ಲೂ ಏನಾದರೂ ಚುಚ್ಚಿ ಚುಚ್ಚಿ ಮಾತಾಡ್ತಾನೆ ಇರ್ತಾಳೆ. ಅದು ಅಲ್ಲದೆ ತನ್ನ ಗಂಡನ ಹತ್ರನೂ ತಾಯಿ ಬಗ್ಗೆ ತಪ್ಪಾಗಿ ತಲೆಗೆ ತುಂಬಿರ್ತಾಳೆ. ಹೀಗೆ ಕೆಟ್ಟೋಗಿರೋ ರಚನನ ಮನಸ್ಥಿತಿ ಸರಿಯಾಗತ್ತಾ ಅಥವಾ ತನ್ನ ಅತ್ತೆ ಮೇಲೆ ಹೀಗೆ ಮುಂದೆ ಕೂಡ ದ್ವೇಷ ಕಾರ್ತಾಳ ಅನ್ನೋದನ್ನ ಈ ಎಪಿಸೋಡ್ನಲ್ಲಿ ನೋಡೋಣ. ಅರೆ ರಚನಾ, ಈ ಕೆಲಸನೆಲ್ಲ ನೀನು ಯಾಕೆ ಮಾಡ್ತಾ ಇದೀಯಾ? ಮೊದಲೇ ನಿನಗೆ ತುಂಬ ಸುಸ್ತಾಗತ್ತೆ ಅಂತ ಹೇಳ್ತಿರ್ತೀಯ, ಮತ್ತು ಯಾಕೆ ಅಡುಗೆ ಮನೆಗೆ ಬಂದಿದ್ಯಾ? ಯಾಕೆ ಅಂದರೆ ಇನ್ನೇನು ಮಾಡಲಿ, ಮನೇಲಿ ನಾನೊಬ್ಬಳೇ ಜೀವದಲ್ಲಿರೋದಲ್ಲ, ಬೇರೆಯವರೆಲ್ಲ ಜೀವ ಇದ್ರೂ ಕೂಡ ಶವಗಳ ಥರ ಇರ್ತಾರೆ. ಅದಕ್ಕೆ ನಾನೇ ಕಷ್ಟನೋ ಸುಖನೋ ಯಾವುದೇ ಆದ್ರೂ ಎಲ್ಲ ಕೆಲಸನೂ ನಾನೇ ಮಾಡಬೇಕು. ಏನು ಮಾಡೋಕ್ಕಾಗುತ್ತೆ? ರಚನಾ, ಏನು ಹೇಳ್ತಾ ಇದೀಯಾ? ಈ ಟೈಮ್ನಲ್ಲಿ ನೀನು ಕೋಪ ಮಾಡ್ಕೋಬಾರ್ದು ಅಂತ ಡಾಕ್ಟ್ರು ಹೇಳಿದಾರಲ್ವಾ? ಅಷ್ಟಕ್ಕೂ ಮನೇಲಿ ಅಮ್ಮ ಇರ್ತಾಳೆ ತಾನೇ, ಅವಳ ಹತ್ರನೇ ಕೆಲಸ ಮಾಡಿಸೋದು ಬಿಟ್ಟು ನೀನು ಯಾಕೆ ಮಾಡ್ತಾ ಇದೀಯಾ? ಹೌದೌದು, ನಾನೊಬ್ಳೇ ಇದ್ದೀನಿ ಅಂತ ನಿಮ್ಮಮ್ಮ ಏನು ಬಂದು ಮಾಡ್ತಾರೆ ನೋಡಿ. ನೀವು ಹೇಳೋದು ನೋಡಿದ್ರೆ ಎಲ್ಲ ಕೆಲಸನೂ ನಿಮ್ಮಮ್ಮನೇ ಮಾಡ್ಕೊಡ್ತಾರೆ ಅನ್ನೋ ಥರ ಹೇಳ್ತಿದ್ದೀರಾ. ಅಮ್ಮ ಅಮ್ಮ, ಎಲ್ಲಿದ್ಯಾ? ಬಾರಮ್ಮ ಇಲ್ಲಿ. ಏನಪ್ಪ ಅರುಣ್, ಕರೆದಿಯಲ್ಲ? ಅಲ್ಲಮ್ಮ, ಮನೇಲಿ ಸೊಸೆ ಪ್ರೆಗ್ನೆಂಟ್ ಆಗಿದ್ದಾಳೆ, ಡಾಕ್ಟರ್ ಕೂಡ ಹೇಳಿದ್ದಾರೆ ರೆಸ್ಟ್ ಮಾಡಿ ಅಂತ. ಹಾಗಿರುವಾಗ ನೀನೇನಾದರೂ ಮನೇಲಿ ಕೆಲಸ ಮಾಡೋಕ್ಕಾಗಲ್ವೇನಮ್ಮ? ಈ ಟೈಮ್ನಲ್ಲೂ ನೀನು ಸುಮ್ಮನೆ ಓಡಾಡ್ಕೊಂಡಿರ್ತೀಯಲ್ಲ, ಸ್ವಲ್ಪ ಮನೆ ಕೆಲಸನೆಲ್ಲ ನೋಡ್ಕೋಬೇಕು ಅಂತ ಗೊತ್ತಾಗಲ್ವೇನಮ್ಮ ನಿನಗೆ? ಅಯ್ಯೋ ಹಾಗೆ ನಿಲ್ವೋ, ಬೆಳಗ್ಗೆ ನಾನೇ ಕಣೋ ಎಲ್ಲ ಕೆಲಸನೂ ಮಾಡಿಕೊಟ್ಟಿರೋದು. ಬೇಕಾದರೆ ನಿನ್ನ ಹೆಂಡ್ತಿನ ನೀನೇ ಕೇಳು, ಇವಾಗಲೂ ನಾನೇ ಮಾಡ್ತೀನಿ ಅಂತಲೇ ಹೇಳಿದ್ದೆ. ಆದರೆ ಹೌದೌದು, ನಿಮ್ಮಮ್ಮ ಬಾಯಲ್ಲಿ ಹೇಳಿದ್ರು ಅಷ್ಟೇ. ಆದರೆ ನಿಮ್ಮ ತಾಯಿ ಎಲ್ಲ ಕೆಲಸ ಮಾಡಬೇಕಾಗತ್ತೆ ಅಂತಲೇ ನರ್ಮನೆ ಸುತ್ತೋಕೋಗಿದ್ರು. ಇವ್ರನ್ನ ನಂಬ್ಕೊಂಡ್ರೆ ಅಷ್ಟೇ, ನಾನೇ ಎಲ್ಲ ಕೆಲಸ ಮಾಡ್ಕೋಬೇಕು. ನಾಳೆ ಹೋಗ್ಬಿಟ್ಟು ನನ್ನ ತಾಯಿನ ಕರ್ಕೊಂಡು ಬನ್ನಿ. ಇವ್ರನ್ನ ನಂಬ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ ಮನೇಲಿ. ರಚನಾ ತನ್ನ ತಾಯಿನ ಕರ್ಸ್ಕೊಳ್ಳೋಕ್ಕೋಸ್ಕರ ಮನೇಲಿರೋ ತನ್ನ ಅತ್ತೆ ಮೇಲೆ ಕೂಬೆ ಕೂರಿಸ್ತಾಳೆ. ಪಾಪ ಸುಲೋಚನಾ ಏನೇ ಹೇಳಿದ್ರು ಮಗ ಅರುಣ್ ನಂಬೋದೇ ಇಲ್ಲ. ಮಾರನೇ ದಿನ ರಚನನ್ ತಾಯಿ ರೇಖಾ ಮಗಳ ಮನೆಗೆ ಬರ್ತಾರೆ. ಅಲ್ಲ ಕಣೆ ರಚನಾ, ನಿನ್ನ ಅತ್ತೆಗೆ ಹೆದರಿಸಿ ಎಲ್ಲ ಕೆಲಸ ಮಾಡಿಸ್ಕೊಳ್ಳೋದು ಬಿಟ್ಟು ನನ್ನ ಅಲ್ಲಿಂದ ಇಲ್ಲಿ ಕರ್ಸ್ಕೊಂಡಿದೆಯಲ್ಲೇ. ಸೊಸೆ ಆದವಳು ಅತ್ತೆನ ಸ್ವಲ್ಪ ಹದ್ಬಸ್ತಲ್ಲಿ ಇಟ್ಕೋಬೇಕು ಕಣೆ. ಆದ್ರೆ ನೀನೇನೆ ನೀನು ನಿನ್ನ ಅತ್ತೆ ಏನು ಮಾಡ್ಕೊಡಲ್ಲ ಅಂತ ನನ್ನನ್ನು ಅಲ್ಲಿಂದ ಇಲ್ಲಿ ಕರ್ಸ್ಕೊಂಡಿದ್ಯಲ್ಲ, ನಿನ್ಗೇನು ಬುದ್ಧಿ ಇಲ್ವೇನೆ? ಅಯ್ಯೋ ಅಮ್ಮ, ನನಗೇನು ಬುದ್ಧಿ ಇಲ್ಲದೆ ನಿನ್ನ ಇಲ್ಲಿ ಕರ್ಸ್ಕೊಂಡಿದ್ದೀನ ಹೇಳು? ನಾವಿಬ್ರು ಇದ್ರೆ ಈ ನಮ್ಮ ಅತ್ತೆಗೆ ಸರಿಯಾಗಿ ಕೆಲಸ ಹೇಳಿ ಹೇಳಿ ಮಾಡಿಸ್ಬಹುದು. ನಾನೊಬ್ಳೆ ಎಷ್ಟು ಅಂತ ಕೆಲಸ ಮಾಡಿಸ್ಲಿ ಹೇಳು? ಅದಕ್ಕೆ ನೀನು ಆರಾಮಾಗಿದೆ ಹೇಳಲಿ, ಸ್ವಲ್ಪ ದಿನ ಆರಾಮಾಗಿ ಇಲ್ಲೇ ಇರು. ನನ್ನ ಅತ್ತೆ ಹತ್ರ ಸರಿಯಾಗಿ ಕೆಲಸ ಮಾಡಿಸ್ಕೊ. ಹೌದಲ್ವೇನೆ ಮಗಳೇ, ನನಗಿದೆಲ್ಲ ತಲೆಯಲ್ಲಿ ಬರಲೇ ಇಲ್ಲ ಕಣೆ. ಮನೇಲೂ ಕೆಲಸ ಮಾಡಿ ಮಾಡಿ ತುಂಬ ಸುಸ್ತಾಗಿತ್ತು. ಇಲ್ಲಾದರೂ ಆರಾಮಾಗಿ ನೆಮ್ಮದಿಯಾಗಿರ್ತೀನಿ ಎಲ್ಲ ಕೆಲಸ ನಿನ್ನ ಅತ್ತೆ ಹತ್ರನೇ ಮಾಡಿಸಿ. ಅತ್ತೆ ಅತ್ತೆ. ಏನಮ್ಮ ರಚನಾ, ಕರೆದಿಯಲ್ಲ? ಅತ್ತೆ, ನನಗೆ ಕಾಲು ತುಂಬ ನೋಯ್ತಾ ಇದೆ, ಸ್ವಲ್ಪ ಎಣ್ಣೆ ಹಚ್ಚಿ ನೀಟಾಗಿ ಮಸಾಜ್ ಮಾಡಿ ನೋವು ಹೋಗೋ ಹಾಗೆ. ಆಯ್ತಮ್ಮ ರಚನಾ, ಮಾಡ್ತೀನಿ. ಮತ್ತೆ ಹಾಗೆ ನನ್ನ ಅಮ್ಮಂಗೆ ತುಂಬ ಹಸುವಾಗ್ತಿದೆಯಂತೆ, ಏನಾದರೂ ಚೆನ್ನಾಗಿ ಅಡುಗೆ ಮಾಡಿಕೊಡಿ. ಹೌದು ಸುಲೋಚನಾ, ನನಗಂತೂ ತುಂಬ ಹಸುವಾಗ್ತಿದೆ. ಅದು ಬೇರೆ ನನಗೆ ದಿನಾಲೂ ಇದೇ ಊಟ ತಿಂದು ತಿಂದು ನಾಲ್ಗೆ ಎಲ್ಲ ಕೆಟ್ಟೋಗಿದೆ ಕಣ್ರಿ. ಏನಾದರೂ ಸ್ಪೆಷಲ್ಲಾಗಿ ಅಡುಗೆ ಮಾಡಿಕೊಡಿ ಆಯಿತಾ? ಸ್ವಲ್ಪ ಬೇಗ ಮಾಡಿಕೊಡಿ. ತಾಯಿ ಮಗಳು ಇಬ್ಬರು ದಿನಪೂರ್ತಿ ಎಲ್ಲ ಕೆಲಸನೂ ಸುಲೋಚನಾ ಹತ್ರನೇ ಮಾಡಿಸ್ತಾ ಇರ್ತಾರೆ. ಆದರೆ ಅರುಣ್ ಮನೆಗೆ ಬರೋ ಸಮಯಕ್ಕೆ ಅಳಿಯಂದ್ರೆ ಬಂದ್ರಾ? ಊಟ ಹಾಕಬೇಕು ಅನಿಸುತ್ತೆ. ಆದರೆ ಅಳಿಯಂದ್ರೆ ಬೆಳಗ್ಗೆಯಿಂದ ಮನೆ ಎಲ್ಲ ಕೆಲಸನೂ ಮಾಡಿ ಮಾಡಿ ನನಗಂತೂ ತುಂಬ ಸುಸ್ತಾಗ್ತಿದೆ. ನಿಮ್ಮ ತಾಯಿ ಬೆಳಗ್ಗೆಯಿಂದನೂ ಸುಮ್ಮನೆ ಕೂತಿದ್ದಾರೆ, ಸ್ವಲ್ಪ ಊಟ ಬಡಿಸೋಕೆ ಹೇಳಿ ಆಯಿತಾ? ನಾನು ಹೋಗಿ ಮಲಗ್ತೀನಿ, ತುಂಬ ಸುಸ್ತಾಗ್ತಿದೆ ಹೇಳಿ ಅಂದರೆ ನನಗೆ. ಓ ಹೌದಾ, ಸರಿ ಅತ್ತೆ, ನೀವು ಹೋಗಿ ರೆಸ್ಟ್ ಮಾಡಿ, ನಾನು ಅಮ್ಮನ ಹತ್ರ ಊಟ ಬಡಿಸೋಕೆ ಹೇಳ್ತೀನಿ. ಅತ್ತೆ ಹೇಳಿರೋ ಮಾತೆಲ್ಲ ನಿಜ ಅಂದ್ಕೊಂಡು ತಾಯಿ ಹತ್ರ ಹೋಗಿ ಊಟ ಬಡಿಸೋಕೆ ಹೇಳ್ತಾನೆ. ಅರುಣ್, ನನಗೆ ಬೆಳಗ್ಗೆಯಿಂದನೂ ಇಡೀ ಮನೆ ಕೆಲಸ ಮಾಡಿ ಮಾಡಿ ತುಂಬ ಸುಸ್ತಾಗ್ತಿದೆ ಕಣೋ. ಇವತ್ತೊಂದಿನ ನಿಮ್ಮ ಅತ್ತೆ ಹತ್ರ ಊಟ ಬಡಿಸೋಕೆ ಹೇಳೋ. ನನಗೆ ಎದ್ದು ಬರೋಕ್ಕೂ ಆಗ್ತಾ ಇಲ್ಲ ಕಣೋ ಮಗನೇ, ತುಂಬ ಸುಸ್ತಾಗ್ತಿದೆ. ಸಾಕು, ಸುಮ್ಮನೆ ಇರಮ್ಮ. ಅಲ್ಲ, ಎಷ್ಟು ಅಂತ ನಾಟಕ ಮಾಡ್ತೀಯಮ್ಮ ನೀನು? ಬೆಳಗ್ಗೆಯಿಂದನೂ ಪಾಪ ಅತ್ತೆನೇ ಎಲ್ಲ ಕೆಲಸ ಮಾಡಿದಾರಂತೆ, ಆದರೆ ನೀನು ಅವ್ರು ಮಾಡಿರೋ ಎಲ್ಲ ಕೆಲಸನೂ ನೀನೇ ಮಾಡಿದ್ದೀನಿ ಅಂತ ಸುಳ್ಳು ಹೇಳ್ತಾ ಇದೀಯಾ? ಅಯ್ಯೋ ಇಲ್ಲ ಕಣೋ ಮಗನೇ, ಬೆಳಗ್ಗೆಯಿಂದನೂ ನಾನೇ ಇಡೀ ಮನೆ ಎಲ್ಲ ಕೆಲಸನೂ ಮಾಡಿರೋದು. ನಿಮ್ಮ ಅತ್ತೆ ನಿನ್ನ ಹತ್ರ ಸುಳ್ಳು ಹೇಳಿದ್ದಾರೆ, ಅವ್ರ ಮಾತು ನಂಬಿ ನನ್ನ ಅನುಮಾನಿಸ್ತಿದ್ಯಲ್ಲೋ. ಬಾಯಿ ಮುಚ್ಚಮ್ಮ ಸಾಕು, ಇನ್ನು ಎಷ್ಟು ಅಂತ ನಾಟಕ ಮಾಡ್ತೀಯಾ? ಅಲ್ಲ,
ನಿನ್ನ ಸ್ವಂತ ಮಗನ ಹತ್ರನೇ ಇಷ್ಟೆಲ್ಲ ನಾಟಕ ಮಾಡ್ತಿದ್ಯಲ್ಲ, ಇನ್ನು ನಿನ್ನ ಸೊಸೆ ಹತ್ರ ಎಷ್ಟೆಲ್ಲ ನಾಟಕ ಮಾಡಿರ್ಬೇಡ ಹೇಳು. ಛೇ, ನಿನ್ನ ಹತ್ರ ಮಾತಾಡೋಕ್ಕೆ ನನಗೆ ಅಸಹ್ಯ ಅನ್ನಿಸ್ತಿದೆ. ನೀನು ಹೀಗೆ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಅಮ್ಮ ನಾನು. ಸುಲೋಚನಾ ಎಷ್ಟೇ ಹೇಳಿದ್ರು ಅರುಣ್ ಮಾತ್ರ ತಾಯಿ ಮಾತನ್ನ ನಂಬೋದೇ ಇಲ್ಲ. ಯಾಕೆ ಅಂದರೆ ತನ್ನ ಹೆಂಡತಿ ಅವನ್ನ ಅಷ್ಟೊಂದು ತಾಯಿ ವಿರುದ್ಧವಾಗಿ ಚಾಡಿ ತಲೆಯಲ್ಲಿ ತುಂಬಿರ್ತಾಳೆ. ಇದಾದ್ಮೇಲೆ ಅರುಣ್ ತನ್ನ ತಾಯಿ ಹತ್ರ ಮಾತಾಡೋದನ್ನೇ ಕಡಿಮೆ ಮಾಡಿರ್ತಾನೆ. ಏನೇ ಕೇಳಬೇಕು ಅಂತ ಅಂದ್ಕೊಂಡ್ರು ಅರುಣ್ ಮಾತ್ರ ತನ್ನ ತಾಯಿ ಹತ್ರ ಏನು ಕೇಳಿಸ್ಕೊತಾನೂ ಇರಲ್ಲ, ಅವಳನ್ನು ಮಾತಾಡಿಸ್ತಾನೂ ಇರಲ್ಲ. ಹೀಗೆ ದಿನಗಳು ಕಳೆಯುತ್ತೆ. ರಚನನಿಗೆ ಒಂದು ಮುದ್ದಾದ ಮಗು ಕೂಡ ಹುಟ್ಟುತ್ತೆ. ಒಂದಿನ ಸುಲೋಚನಾ ತನ್ನ ಮೊಮ್ಮಗುನ ಎತ್ಕೊಂಡು ಆಟ ಆಡಿಸ್ತಾ ಇರ್ತಾಳೆ. ಆಟ ಆಡಿಸುವಾಗ ಮಿಸ್ ಆಗಿ ಮಗು ಕೆಳಗಡೆ ಬಿದ್ದು ಪೆಟ್ಟಾಗುತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ನೋಡ್ರಿ ನಿಮ್ಮಮ್ಮ ನನ್ನ ಮಗನ ಸಾಯಿಸ್ಬೇಕು ಅನ್ಕೊಂಡಿದ್ದಾರೆ ಅನ್ಸುತ್ತೆ. ಅದಕ್ಕೆ ಅಷ್ಟು ಮೇಲಿಂದ ನನ್ನ ಮಗನ ಕೆಳಗೆ ಬಿಟ್ಟಿದ್ದಾರೆ. ನನ್ನ ಮಗನ ಜೀವಕ್ಕೆ ಏನಾಗಲ್ಲ. ಅಯ್ಯೋ ಹಾಗೆಲ್ಲ ಏನಿಲ್ಲಮ್ಮ, ಮಗುನ ಗಟ್ಟಿಯಾಗಿ ಹಿಡ್ಕೊಂಡಿದ್ದೆ, ಆದರೆ ಹೇಗೂ ಕೈ ತಪ್ಪಿ ಕೆಳಗೆ ಬಿಟ್ಬಿಟ್ಟ. ಏನು ಪೆಟ್ಟಾಗಿಲ್ಲಮ್ಮ, ನೀನು ಹೇಳ್ದಂಗೆ ತುಂಬ ಮೇಲಿಂದ ಏನು ಬಿದ್ದಿಲ್ಲ ಅವನು. ಆದರೂ ನಂದೇ ತಪ್ಪು, ನನ್ನ ಕ್ಷಮಿಸ್ಬಿಡಮ್ಮ, ಇನ್ಯಾವತ್ತೂ ಹೀಗಾಗಲ್ಲ. ಹೇಗೂ ನನ್ನ ಮಗನಿಗೆ ತಾನೇ ಪೆಟ್ಟಾಗಿರೋದು, ನಿಮಗೇನಲ್ವಲ್ಲ. ಪಾಪ ನನ್ನ ಮಗ ಹೇಗೆ ಅಳ್ತಿದ್ದಾನೆ ನೋಡಿ. ನೋವಾಗಿರೋದು ನನ್ನ ಮಗನಿಗೆ. ನೋವಾಗದೆ ನನ್ನ ಮಗನ ಕಣ್ಣಲ್ಲಿ ನೀರು ಬರ್ತಿದ್ಯಾ ಹೇಳಿ? ಹೌದಮ್ಮ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ನನ್ನ ಮಗ ಸತ್ತೇ ಹೋಗ್ತಿದ್ದ. ನೋಡು, ಇನ್ಮೇಲಿಂದ ನೀನು ನನ್ನ ಮಗನ ಮುಟ್ಟೋದೇ ಬೇಡ. ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ಮಗನ ಜೀವಕ್ಕೆ ಅಪಾಯ. ಇವಾಗ ನೀನು ಯಾಕೋ ತುಂಬ ಸುಳ್ಳು ಹೇಳೋದು ಕಲ್ತಿದ್ಯಮ್ಮ. ನೀನು ಹೀಗೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಛೇ, ನನಗಂತೂ ನಿನ್ನ ಜೊತೆ ಮಾತಾಡೋಕ್ಕೂ ಹಿಂಸೆ ಅನಿಸುತ್ತೆ. ನೀನು ಯಾಕಾದರೂ ಮನೇಲಿದ್ಯೋ ಅನ್ನಿಸ್ತಿದೆ. ದಿನ ಕಳೆದಂಗೂ ನಿನ್ನ ಸುಳ್ಳು ನಾಟಕ ಎಲ್ಲ ಜಾಸ್ತಿನೇ ಆಗ್ತಿದೆ. ಏನು ಮಗನೇ, ನೀನು ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ? ನಿನ್ನ ಚಿಕ್ಕ ವಯಸ್ಸಿಂದನೂ ನಾನೇ ಬೆಳೆಸಿರೋದು. ಇಷ್ಟು ದಿನ ಅನಿಸ್ತೇ ಇರೋದು, ಇವತ್ತು ಹೆಂಡತಿ ಬಂದಿದ್ದ ಕೂಡ್ಲೇನೆ ಈ ತಾಯಿನೇ ಸುಳ್ಳಿ ಕಳ್ಳಿ ನಾಟಕ ಮಾಡೋಳು ಅಂತಿದ್ಯಲ್ಲೋ, ಹೇಳ್ತಾ ಇದೆಯಲ್ಲ, ಹೇಗೋ ಹೇಳ್ತಾ ಇದೆಯಾ? ನೋಡಿದ್ರೇನ್ರಿ, ಕೇಳಿಸ್ಕೊಂಡ್ರ ನಿಮ್ಮ ತಾಯಿ ಮಾತನ್ನ? ನಿಮ್ಮ ತಾಯಿ ನನ್ನ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ನಾನು ಬಂದ ಮೇಲೆ ನಿಮ್ಮನ್ನ ನಿಮ್ಮ ತಾಯಿನ ಬೇರೆ ಮಾಡೋದಂತೆ. ನಿಮ್ಮ ತಾಯಿ ಬಗ್ಗೆ ನಾನು ಚಾಡಿ ಹೇಳಿ ನಿಮ್ಮನ್ನ ವಿರುದ್ಧವಾಗಿ ನಿಲ್ಸಿದ್ದೀನಂತೆ. ಹೇಗೆ ಹೇಳ್ತಿದ್ದಾರೆ ನೋಡಿ. ಅಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ? ನಿನ್ಗೇನು ತಲೆ ಕೆಟ್ಟಿದ್ಯಾ? ಅಲ್ಲ ಪಾಪ, ಅವಳೇನು ಮಾಡಿದ್ಲು ಇವಾಗ? ಅಷ್ಟಕ್ಕೂ ಅವಳು ಬಂದಾಗಿಂದನೂ ನೀನೇ ಅವಳ ಮೇಲೆ ಜಗಳ ಮಾಡ್ತಿರೋದು. ನನ್ನ ಹೆಂಡತಿ ಮುಟ್ಟಿದ್ದಾಗಿಲ್ಲ, ತಂದಿದ್ದಾಗಿಲ್ಲ, ಇಟ್ಟಿದ್ದಾಗಿಲ್ಲ, ಮಾಡಿದ್ದೇ ಸರಿಯಾಗಿಲ್ಲ ಅಂತ ಯಾವಾಗಲೂ ಜಗಳ ಮಾಡ್ತಿರ್ತೀಯ. ಆದರೆ ಇವಾಗ ರಚನಾನೇ ಎಲ್ಲ ತಪ್ಪು ಮಾಡಿರೋ ಹಾಗೆ ಮಾತಾಡ್ತಿದ್ಯಲ್ಲ. ಮಾತೆತ್ತಿದ್ರೆ ಬರೀ ನಾಟಕ ನಿಂದು, ಯಾವಾಗಲೂ ಅಷ್ಟೇ. ಲೋ ಮಗ್ನೆ, ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ಎಲ್ಲ ವಿಷಯದಲ್ಲೂ ನಂದೇ ತಪ್ಪು ಅನ್ನೋ ಥರ ಮಾತಾಡ್ತೀಯಲ್ಲೋ. ಅಂಥದ್ದು ನಾನೇನೋ ಮಾಡಿದ್ದೀನಿ? ನಿನ್ಗೇನು ವಿಷಯ ಗೊತ್ತಿಲ್ಲದೆ ನಿನ್ನ ಹೆಂಡತಿ ಹೇಳಿದ್ದನ್ನೇ ನಂಬ್ಕೊಂಡು ಎಲ್ಲ ನನ್ನನ್ನೇ ತಪ್ಪು ಅಂತ ಹೇಳ್ತೀಯಲ್ಲೋ. ನೋಡಿದ್ರೇನ್ರಿ, ನಿಮ್ಮಮ್ಮನ ಮಾತು ಕೇಳಿಸ್ಕೊಂಡ್ರಾ? ಇವಾಗಲೂ ನನ್ನ ತಪ್ಪನ್ನೇ ಹೇಳ್ತಾ ಇದ್ದಾರೆ. ನಾನೇ ಈ ಮನೆಗೆ ಬಂದು ಮನೆ ಹೊಡೆಯೋ ಕೆಲಸ ಮಾಡ್ತಿದ್ದೀನಿ ಅನ್ನೋ ಥರ. ಇಂಥ ಮಾತು ಕೇಳೋಕ ನಾನು ಅಲ್ಲಿಂದ ಬಂದಿರೋದು. ನಿಮ್ಮಮ್ಮನ ತಪ್ಪನ್ನ ಯಾವತ್ತೂ ಒಪ್ಕೊಳ್ಳಲ್ಲ ಅವರು. ಯಾವಾಗಲೂ ಅಷ್ಟೇ, ಸೊಸೆನೇ ಸರಿ ಇಲ್ಲ, ಸೊಸೆನೇ ಸರಿ ಇಲ್ಲ ಅಂತ ಇಡೀ ಊರವ್ರು ತುಂಬ ಹೇಳ್ತಾರೆ. ಅಮ್ಮ, ನಿನ್ಗಷ್ಟು ಗೊತ್ತಾಗಲ್ವೇನಮ್ಮ? ಮನೆ ವಿಷಯ ಮನೇಲಿರ್ಬೇಕು, ಅದು ಬಿಟ್ಟು ಊರವ್ರ ಹತ್ರ ಎಲ್ಲ ಯಾಕಮ್ಮ ಹೇಳಬೇಕು? ಎಷ್ಟೇ ಸಿಟ್ಟು ಮಾಡಿರ್ಬೋದು ಸೊಸೆ, ಆದರೂ ಆ ವಿಷಯನ ಇನ್ನೊಬ್ರ ಹತ್ರ ಯಾಕೆ ಶೇರ್ ಮಾಡಬೇಕು? ನಿನ್ಗಷ್ಟು ಗೊತ್ತಾಗಲ್ವೇನಮ್ಮ? ಇಷ್ಟು ವಯಸ್ಸಾಗಿದೆ, ಅಷ್ಟು ಬುದ್ಧಿ ಇಲ್ವಾ ನಿನಗೆ? ಅಯ್ಯೋ ಮಗ್ನೆ, ನಾನು ಯಾರ ಹತ್ರನೂ ಹೇಳಿಲ್ಲ ಕಣೋ. ನಿನ್ನ ಹೆಂಡತಿ ಸುಳ್ಳು ಹೇಳ್ತಿದ್ದಾಳೆ ಕಣೋ. ಇದನ್ನು ನಂಬಿ ನನ್ನನ್ನೇ ಪ್ರಶ್ನೆ ಮಾಡ್ತಿದ್ಯಲ್ಲೋ. ಕೇಳಿಸ್ಕೊಂಡ್ರೇಡ್ರಿ ನಿಮ್ಮ ತಾಯಿ ಮಾತನ್ನ? ಅಲ್ಲ, ನೀವು ನನ್ನ ಎದುರಿಗಿರುವಾಗಲೇ ಎಷ್ಟೆಲ್ಲ ಮಾತಾಡ್ತಿದ್ದಾರೆ ನೋಡಿ. ನಾನು ಸುಳ್ಳು ಹೇಳ್ತಿದ್ದೀನಂತೆ, ನಾನು ಸುಳ್ಳು ಹೇಳ್ತಿದ್ದೀನಿ, ನಾನೇ ಹಚ್ಚಾಕೋದು ಎಲ್ಲಾನು ನನ್ನ ತಲೆ ಮೇಲೆ ಕಟ್ತಾ ಇದ್ದಾರೆ. ನಿಮ್ಮ ತಾಯಿ ನೀವು ಇಲ್ದಿದ್ದಾಗ ಇನ್ನೇನೇನೆಲ್ಲ ಹೇಳ್ಬೋದು ನನಗೆ? ನೀವೇ ಒಂದ್ಸಾರಿ ಯೋಚನೆ ಮಾಡ್ರಿ. ಅಯ್ಯೋ ಮಗ್ನೆ, ನಾನು ಹೇಳಿದ್ದೆಲ್ಲ ನಿಜ ಕಣೋ, ನನ್ನ ಮಾತು ನಂಬೋ. ನಿನ್ನ ಹೆಂಡತಿ ಸುಳ್ಳು ಹೇಳ್ತಿದ್ದಾಳೆ ಕಣೋ. ನಾನು ಏನೂ ತಪ್ಪು ಮಾಡಿಲ್ವೋ? ಅವಳು ಯಾಕೋ ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡು ಬಾಯಿಗೆ ಬಂದಿದೆ ಹೇಳ್ತಿದ್ದಾಳೆ ಕಣೋ. ನಾನು ಏನು ಊರವ್ರ ಹತ್ರನೂ ಹೇಳಿಲ್ಲ ಕಣೋ. ನಾನು ನಿನ್ನ ಹೆಂಡತಿ ಬಗ್ಗೆ ತಪ್ಪಾಗಿ ಏನೂ ಹೇಳಿಲ್ವೋ? ಅರ್ಥ ಮಾಡ್ಕೊಳ್ಳೋ. ಸಾಕು, ಸುಮ್ಮನೆ ಇರಮ್ಮ. ಅದು ಎಷ್ಟು ಅಂತ ನಾಟಕ ಮಾಡ್ತೀಯ ಇನ್ನು? ಅಲ್ಲ, ನಿನ್ನ ಹೆತ್ತ ಮಗ ಅಮ್ಮ ನಾನು. ನನ್ನ ಹೆಂಡತಿನ ನನ್ನನ್ನು ದೂರ ಮಾಡಬೇಕು ಅಂತ ನೋಡ್ತಿದ್ಯಲ್ಲ, ನಿನಗೆ ಮನ್ಸಾದ್ರೂ ಹೇಗೆ ಬರುತ್ತೆ? ನಿನ್ನ ಸೊಸೆ ಬಗ್ಗೆನೇ ನೀನು ಇಷ್ಟೊಂದು ಚೀಪಾಗಿ ಮಾತಾಡ್ತಾ ಇದೀಯಾ? ನೋಡ್ರಿ, ನಿಮ್ಮ ತಾಯಿ ಇಷ್ಟೆಲ್ಲ ಹೇಳಿದ್ಮೇಲೂ ನಾನು ಮಾತ್ರ ಇಲ್ಲಿರಲ್ಲ, ಒಂದು ಕ್ಷಣನೂ ಇರಲ್ಲ. ಇವಾಗಲೇ ಬೇರೆ ಮನೆ ಮಾಡೋಣ. ಮೊದಲು ಈ ಮನೆ ಬಿಟ್ಟು ಹೋಗೋಣ. ನಿಮ್ಮ ತಾಯಿ ಒಬ್ಬರೇ ಇರಲಿ. ಇನ್ನು ಎಷ್ಟು ಆಪಾದನೆ ಅಂತ ಕೇಳಿಸ್ಕೋಬೇಕು ನಾನು ನನ್ನ ತಲೆ ಮೇಲೆ? ಅದು ನಾನು ಮಾಡದೇ ಇರೋದಲ್ಲ. ರಚನಾ ಒಂದು ಚಿಕ್ಕ ವಿಷಯಕ್ಕೆ ಜಗಳ ಮಾಡ್ತಾ ಮಾಡ್ತಾ ಮನೆನೇ ಬಿಟ್ಟು ಹೋಗೋಣ ಅನ್ನೋ ಡಿಸಿಷನ್ ತಗೋತಾಳೆ.
ಈ ಚಿಕ್ಕ ತಪ್ಪಿಂದ ರಚನಾ ಮತ್ತೆ ಅವಳ ಗಂಡ ಮನೆ ಬಿಟ್ಟು ಹೋಗ್ತಾರಾ ಅಥವಾ ತನ್ನ ಅತ್ತೆ ಜೊತೆನೇ ಸುಖವಾಗಿ ಸಂಸಾರ ಮಾಡ್ತಾರಾ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನು ನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.